ಇನ್ನು ಬೆಂಗಳೂರಿನಲ್ಲಿ ಸಣ್ಣ ಶೆಡ್ ಒಂದರಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದೆ. ಏನಿದು ಸೀಕ್ರೆಟ್? 3 ಕೋಟಿ ರೂಪಾಯಿ ಅಕ್ರಮ ಹಣ ಯಾರಿಗೆ ಸೇರಿರೋದು? ಬ್ಯಾಗ್ನಲ್ಲಿ ತುಂಬಿಟ್ಟಿದ್ದಂತ ಹಣವನ್ನ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಸಣ್ಣ ಶೆಡ್ನಲ್ಲಿ ಸಿಕ್ಕಿರುವಂತಹ ಬರೋಬ್ಬರಿ 3 ಕೋಟಿ ರೂಪಾಯಿ ಅಕ್ರಮ ಹಣ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಈ ಹಣ ಪತ್ತೆಯಾಗಿದೆ. ಆದರೆ ಇಲ್ಲಿಗೆ ಈ ಹಣ ಬಂದಿರೋದು ಹೇಗೆ? ತಾವರಕೆರೆ ನಿವಾಸಿ ನಾಗರಾಜ್ ಅನ್ನೋರಿಗೆ ಸೇರಿದಂತಹ 3 ಕೋಟಿ ರೂಪಾಯಿ ಸ್ನೇಹಿತ ವೆಂಕಟೇಶ್ ಶೆಡ್ನಲ್ಲಿ 2,98,00,000 ರೂಪಾಯಿ, ಬಹುತೇಕ 3 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಸಣ್ಣ ಶೆಡ್ನಲ್ಲಿ ಸಿಕ್ಕಿರೋದು ಬರೋಬ್ಬರಿ 3 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್. ಇನ್ನು ನಗದು ಹಣ ಹೊಂದಿದ್ದಂತಹ ನಾಗರಾಜ್ ಹಾಗೂ ವೆಂಕಟೇಶ್ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಐಟಿ ಇಲಾಖೆಗೆ ಮಾಹಿತಿಯನ್ನ ನೀಡಿ ಕೋರ್ಟ್ ಅನುಮತಿಯನ್ನು ಪಡೆದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಹಣದ ಮೂಲದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಈ ಆರೋಪಿಗಳು ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಭವ ಆಗಿದೆ. ಸಣ್ಣ ಶೆಡ್ನಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ನಗದು ಪತ್ತೆಯಾಗಿರೋದು. ದಾಖಲೆ ಇಲ್ಲದೆ ಶೆಡ್ನಲ್ಲಿ ಇಟ್ಟಿದ್ದಂಥ ಅಕ್ರಮ ಹಣ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ತುಂಬಿಸಿಟ್ಟಿದ್ದಂಥ ಹಣವನ್ನ ನೋಡಿ ಪೊಲೀಸರೇ ಶಾಕ್ ಒಳಗಾಗಿದ್ದಾರೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಪತ್ತೆಯಾಗಿರುವಂತಹ ಹಣ ಇದು. ತಾವರಕೆರೆ ನಿವಾಸಿ ನಾಗರಾಜ್ಗೆ ಸೇರಿದಂತಹ ಕೋಟಿ ರೂಪಾಯಿ ಹಣ. ಸ್ನೇಹಿತ ವೆಂಕಟೇಶ್ ಶೆಡ್ನಲ್ಲಿ ಈ 3 ಕೋಟಿ ರೂಪಾಯಿ ಹಣ, 2,98,00,000 ರೂಪಾಯಿ ಹಣ ಪತ್ತೆಯಾಗಿರೋದು. ಈಗ ಇಬ್ಬರನ್ನು ಕೂಡ, ನಾಗರಾಜ್ ಹಾಗೂ ವೆಂಕಟೇಶ್ ಇಬ್ಬರನ್ನು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ನಾವೀಗ ಬಳಿ ಇರ್ತಕ್ಕಂಥ 15ನೇ ಕ್ರಾಸ್ ಬಳಿ ಇರ್ತಕ್ಕಂಥ ಒಂದು ಶೇಷಾದ್ರಿ ಇಂಡಸ್ಟ್ರಿ ಅಂತ ಏನು ಶೆಡ್ ಏನಿದೆ, ಇಲ್ಲಿ ಸುಮಾರು 2,98,00,900 ರೂಪಾಯಿ ಹಣ ಪತ್ತೆಯಾಗುತ್ತೆ. ಕಳೆದ 2ನೇ ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈ ಹಣವನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ಸಂಜೆ 2ನೇ ತಾರೀಕು 7:50 ಸುಮಾರಿಗೆ ಮಹಾಲಕ್ಷ್ಮಿ ಲೇಔಟ್ನ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಕೇಶ್ ಏನಿದ್ದಾರೆ, ರಾಕೇಶು ಗಸ್ತಿನಲ್ಲಿರ್ತಾರೆ. ಸಿಬ್ಬಂದಿ ಗಸ್ತಿನಲ್ಲಿದ್ದ ಸಂದರ್ಭದಲ್ಲಿ ಬಾತ್ಮೀದಾರರಿಂದ ಮಾಹಿತಿ ಬರುತ್ತೆ. ಸುಮಾರು 2,98,900 ರೂಪಾಯಿ ಹಣ, ನಗದು ಹಣ ಇಲ್ಲಿ ಇದೆ ಅನ್ನೋ ಮಾಹಿತಿಯನ್ನು ತೆಗೆದುಕೊಂತಾರೆ. ಆ ಸಂದರ್ಭದಲ್ಲಿ ಬಂದು ರೈಡ್ ಮಾಡಿದಾಗ 4 ಬ್ಯಾಗ್ಗಳಲ್ಲಿ ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಇದೇ ಶೆಡ್ನಲ್ಲಿ ಹಣ ಪತ್ತೆ ಆಗುತ್ತೆ. ನಂತರ ಆ ಹಣವನ್ನು ಯಾರ್ದು ಏನು ಅಂತ ಹುಡುಕುವಾಗ ನಾಗರಾಜ್ ಅಂತ ಹೇಳಿ ಗೊತ್ತಾಗುತ್ತೆ. ತಾವರೆಕೆರೆಯ ನಿವಾಸಿಯಾಗಿರ್ತಕ್ಕಂಥ ನಾಗರಾಜು ತಾನು ಸಾಲವನ್ನು ಕಟ್ಟಬೇಕಿತ್ತು, ಹೀಗಾಗಿ ಆ ಹಣವನ್ನು ತೆಗೆದುಕೊಂಡ್ಬಂದಿದ್ದೆ ಅನ್ನೋ ಮಾಹಿತಿಯನ್ನು ಕೊಡ್ತಾನೆ. ಸುಮಾರು 5 ಎಕರೆ ಜಾಗವನ್ನು ಹೊಂದಿದೆ, ರಿಯಲ್ ಎಸ್ಟೇಟು, ಇಟ್ಟಿಗೆ ಫ್ಯಾಕ್ಟ್ರಿ ಹೊಂದಿದ್ದೇನೆ, ಹೀಗಾಗಿ ಇಂಡಸ್ಟ್ರಿ ಕೂಡ ಇದೆ. ಇಲ್ಲಿ ನಾನು ತೆಗೆದುಕೊಂಡ್ಬಂದಿದ್ದೆ, ಬ್ಯಾಂಕಿಗೆ ಹೋಗಬೇಕಿತ್ತು, ಸಾಲ ಕಟ್ಟೋದಕ್ಕೆ ಟೈಮ್ ಆಯಿತು. ಹಾಗಾಗಿ ವೆಂಕಟೇಶ್ ಏನು ನನ್ನ ಸ್ನೇಹಿತ ಇದ್ದಾನೆ, ಅವರ ಶೆಡ್ನಲ್ಲಿ ಏನು ಶೇಷಾದ್ರಿ ಇಂಡಸ್ಟ್ರಿ ಶೆಡ್ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿರ್ತಾನೆ ಅನ್ನೋ ಮಾಹಿತಿಯನ್ನು ಕೊಡ್ತಾನೆ. ನಂತರ ಆ ಹಣ ಎಲ್ಲಿಂದ ಬಂತು, ಹೇಗೆ ಏನೋ ಹವಾಲಾ ಟ್ರಾನ್ಸಾಕ್ಷನಿಗೆ ತಂದಿದ್ರಾ ಅಥವಾ ಅಕ್ರಮವಾಗಿ ತಂದಿದ್ರಾ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. KP Act 98 ಅಡಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ PSI ರಾಕೇಶ್ ಕೊಟ್ಟ ದೂರಿನ ಅನ್ವಯ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಕುರುಬ್ರಳ್ಳಿಯ 11ನೇ ಮುಖ್ಯ ರಸ್ತೆ ಏನಿದೆ, 11ನೇ ರಸ್ತೆಯಲ್ಲೇ ಸಹ ಸ್ವಲ್ಪ ದೂರದಲ್ಲೇ ಸಹ ಈ ಶೆಡ್ ಇರ್ತಕ್ಕಂಥದ್ದು. ಇಲ್ಲಿಗೆ ದಾಖಲೆ ಇಲ್ಲದೆ ಸುಮಾರು 3 ಕೋಟಿ ಹಣವನ್ನು ತೆಗೆದುಕೊಂಡ್ಬಂದು ಇಟ್ಟಿದ್ದಾರೆ. ಈ ಹಣವನ್ನು ಏನಕ್ಕೆ ತಂದಿದ್ರು, ಅಕ್ರಮವಾಗಿ ತಂದಿದ್ರ ಅಥವಾ ಕಳ್ತನ ಮಾಡಿದ್ರ, ಮೋಸ ಮಾಡಿ ಏನಾದರೂ ತೆಗೆದುಕೊಂಡ್ಬಂದಿದ್ರ ಅನ್ನೋದ್ರ ಬಗ್ಗೆನೂ ಸಹ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಮಹಾಲಕ್ಷ್ಮಿ ಲೇಔಟ್ರು IT ಇಲಾಖೆಗೂ ಸಹ ಪತ್ರ ಬರೆದಿರ್ತಕ್ಕಂಥದ್ದು. ಪ್ರಾಥಮಿಕ ತನಿಖೆ ವೇಳೆ ನಾಗರಾಜು ಮತ್ತು ವೆಂಕಟೇಶ್ ಏನಿದ್ದಾರೆ ಇಬ್ಬರು ಸಹ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋದಿಲ್ಲ, ಹೀಗಾಗಿ ಅವರನ್ನು ಬಂಧಿಸ್ತಾರೆ. ನಂತರ ಈಗ ಅವರು ಬೇಲನ್ನು ಪಡೆದು ಹೊರಗಡೆ ಇರ್ತಕ್ಕಂಥದ್ದು. ಈ ಹಣ ಹೇಗೆ ಬಂತು, ಎಷ್ಟು ಬಂತು, ಮತ್ತು 2 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಮನೆಯಲ್ಲಿ ಇಟ್ಕೊಳ್ಳೋಗಿಲ್ಲ ಮತ್ತು ಕ್ಯಾರಿ ಮಾಡೋಂಗಿಲ್ಲ. ಹೀಗಾಗಿ 2,98,900 ರೂಪಾಯಿ ಹಣ ಹೇಗೆ ಬಂತು ಅನ್ನೋದ್ರ ಬಗ್ಗೆನೂ ಸಹ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹೀಗಾಗಿ ಅವರಿಬ್ಬರನ್ನ ಸಹ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಪ್ರಾಥಮಿಕ ತನಿಖೆ ವೇಳೆ ನಾಗರಾಜು ಮತ್ತು ಏನು ವೆಂಕಟೇಶು ಯಾವುದೇ ರೀತಿ ದಾಖಲೆಗಳನ್ನು ಕೊಡೋದಿಲ್ಲ. ಈ ನಡುವೆ ಅವರಿಬ್ಬರನ್ನ ವಿಚಾರಣೆ ಮಾಡಿದಾಗ ನಾವು ಸಾಲ ಇತ್ತು, ಬ್ಯಾಂಕಿಗೆ ಸಾಲ ಕಟ್ಟಬೇಕಿತ್ತು, ಹಾಗಾಗಿ ಹಣ ತಂದಿದ್ದೆ ಅನ್ನೋ ಮಾಹಿತಿಯನ್ನು ಹಣದ ಮಾಲೀಕ ಆಗಿರ್ತಕ್ಕಂಥ ನಾಗರಾಜು ಹೇಳ್ತಾ ಇರ್ತಕ್ಕಂಥದ್ದು. ಸುಮಾರು 5 ಎಕರೆ ತಾವರೆಕೆರೆಯಲ್ಲಿ ಸುಮಾರು 5 ಎಕರೆ ಜಾಗವನ್ನು ಹೊಂದಿದ್ದೇವೆ, ಅದನ್ನು ಸಹ ಮಾರಿದ್ದೆ, ಅದರಿಂದ ಸ್ವಲ್ಪ ಹಣ ಬಂದಿತ್ತು ಅನ್ನೋ ಸಮಂಜಸೆಯನ್ನು ನಾಗರಾಜು ಕೊಡ್ತಾ ಇದ್ದಾರೆ. ಸದ್ಯ ಮಹಾಲಕ್ಷ್ಮಿ
ಲೇಔಟ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು IT ಇಲಾಖೆಗೆ ಮಾಹಿತಿ ಕೊಟ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.